ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಟ್ರಿಪ್ ಅದು ಇದು ಅಂತ ಅದರಲ್ಲೇ ಆಯಿತು, ವಿಡಿಯೋಸ್, ರೀಲ್ಸ್ ಎಲ್ಲ. ಇವತ್ತು ಇಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಎಣಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟ್ಯೂಸ್ಡೇ, ಐ ಡೋಂಟ್ ನೋ. ಇವತ್ತು ಟೈಮ್ ಬಂದುಬಿಟ್ಟು 9:30 ಆಗಿದೆ. ಇವಾಗ ಮಾಡಬೇಕು. ಮೊನ್ನೆ ಟ್ರಿಪ್ಪಿಗೆಲ್ಲ ಹೋಗಿ ಯಾವುದದು ಸೋಯಾಬೀನ್, ಪನ್ನೀರ್, ಮಶ್ರೂಮ್, ಕಬಾಬ್ ಇದನ್ನೆಲ್ಲ ತಿಂದು ಫುಲ್ ಫೇಸ್ಗೆ ಪಿಂಪಲ್ ಆಗಿದೆ, ಫುಲ್ ಹೀಟ್ ಆಗಿಬಿಟ್ಟಿದೆ. ಆ್ಯಂಡ್ ಹೀಟ್ ಆಗಿದ್ದಕ್ಕೆ ನಾನು ಏನು ಮಾಡ್ತೀನಿ, ಕ್ರೀಮನ್ನು ಹೇಗೂ ಝೆಡ್ ಕೇರನ್ನು ಯೂಸ್ ಮಾಡ್ತೀನಿ ಎಲ್ಲಿ ಪಿಂಪಲ್ ಆಗಿದೆ ಅದ್ರ ಮೇಲೆ. ಬಟ್ ಒಂದು ಇದನ್ನು ತಗೊಳ್ತೀನಿ ನಾನು, ಪೌಡರ್. ಅದು ಆಯುರ್ವೇದಿಕ್ ಪೌಡ್ರು. ನಿಮಗೆ ಹೇಳೋದು ಸರಿನಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ನಾನು ಪೌಡರ್ನ 1-2 ಡೇಸ್ ತಗೊಂಡಾಗ ಸ್ವಲ್ಪ ಹೀಟ್ ಆಗಿದ್ದು ಕಡಿಮೆ ಆಗುತ್ತೆ. ಕಾನ್ಸ್ಟಿಪೇಷನಿಗೆಲ್ಲ ತುಂಬ ಚೆನ್ನಾಗಿದೆ ಅದು ಪೌಡರ್ ಏನಿದೆ ಅದು. ಅದನ್ನು ಜಸ್ಟ್ ಹಾಟ್ ವಾಟ್ರಲ್ಲಿ ಸ್ವಲ್ಪ 1 ಗ್ಲಾಸ್ ಹಾಟ್ ವಾಟ್ರಿಗೆ ಒಂದು 1/2 ಸ್ಪೂನ್ ಹಾಕಿದರೂ ಸಾಕು. ಜಾಸ್ತಿ ಹಾಕಿದರೆ ಮತ್ತೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು 1/2 ಸ್ಪೂನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರಾತ್ರಿ ಊಟ ಎಲ್ಲ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಅದನ್ನು ಕುಡಿಬೇಕು. ಒಂದು 2 ಡೇಸ್ ಮಾಡಿದರೂ ಸಾಕು. ಕಾನ್ಸ್ಟಿಪೇಷನಿಗಾಗಿರ್ಬೋದು ಆ್ಯಂಡ್ ಹೀಟ್, ತುಂಬ ಹೀಟ್ ಯಾರಿಗಾಗಿದೆ ಅವರಿಗೆ ತುಂಬ ಒಳ್ಳೆಯದದು ಪೌಡ್ರ್ ಏನಿದೆ ಅದು. ನನಗೆ ಆ್ಯಕ್ಚುಲಿ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು, ಬಟ್ ನಿಮಗೆ ಹೇಳೋದು ಸರಿನಾ ಇಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನಾನು ಆಮೇಲೆ ತೋರಿಸ್ತೇನೆ ವಿಡಿಯೋದಲ್ಲಿ. ನೀವೇನಾದರೂ ಬೇರೆ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಳ್ಳೋದಿದ್ದರೆ ಕೇಳಿ ತೊಗೊಳ್ಳಿ. ಬಟ್ ಹೀಟಿಗೆ ತುಂಬ ಚೆನ್ನಾಗಿದೆ. ಮೊನ್ನೆ ಒಬ್ಬರು ಕೇಳಿದರು ಚಿಕ್ಕಮಗಳೂರು ವ್ಲಾಗ್ ಹಾಕಿದಾಗ ಲಿಪ್ಸ್ಟಿಕ್ ಶೇಡನ್ನು ತೋರಿಸಿ ಅಂತ. ಇದು ಸ್ವಿಸ್ ಬ್ಯೂಟಿ ಅವರದ್ದು, ಇನ್ ದ ಶೇಡ್ ಬ್ರೌನ್ ಮರೂನ್, 414 ನಂಬರ್. ನೋಡಿ 414 ಚೆನ್ನಾಗಿದೆ. ಆ್ಯಂಡ್ ಇದ್ರ ಮೇಲೆ ಏನು ಹಾಕ್ತೀರಿ ಅಂತ ಕೇಳಿದ್ದಾರೆ. ಪೌಡ್ರ್ ಹಾಕ್ತೀನಿ, ಈ ಪೌಡರ್ ಪಾಂಡ್ಸ್ ಪೌಡ್ರನ್ನು ಜಸ್ಟ್ ಲಿಪ್ಸ್ಟಿಕ್ ಮೇಲೆ. ಆವಾಗ ಏನಾಗುತ್ತೆ, ನಿಮಗೆ ಯಾರಿಗೆ ಗ್ಲಾಸ್ ಲಿಪ್ಸ್ಟಿಕ್ ಇಷ್ಟ ಇರೋದಿಲ್ಲ, ಶೈನಿ ಹೇಗಿರುತ್ತೆ ಲಿಪ್ಸ್ಟಿಕ್ ಅದು ಇಷ್ಟ ಇರೋದಿಲ್ಲ, ಅವರು ಈ ಥರದ್ದು ಕಾಂಪ್ಯಾಕ್ಟ್ ಅಥವಾ ಪಾಂಡ್ಸ್ ಪೌಡ್ರನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಮ್ಯಾಟ್ ಆಗುತ್ತೆ ಲಿಪ್ಸ್. ಎಲ್ಲಿ ನೋಡಿ ಹೀಗೆ ಆಗುತ್ತೆ. ಸೊ ಟ್ರೈ ಮಾಡಿ, ಚೆನ್ನಾಗಿದೆ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ನೀವು ಮೋಸ್ಟ್ಲಿ ವಿಡಿಯೋನೆಲ್ಲರೂ ಸ್ಕಿಪ್ ಮಾಡಿ ನೋಡ್ತೀರಾ, ಅದಕ್ಕೆ ಗೊತ್ತಾಗಲಿಲ್ಲ. ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ, ಗೊತ್ತಾಗತ್ತೆ. ಇದು ವಿತ್ ಇದು ಲ್ಯಾಕ್ಮಿ ಅವರದ್ದು ಒಂದಿದೆ ಶೇಡ್ ನೆನಪಿಗೆ ಬರ್ತಿಲ್ಲ. ಈಚೆ ಸೈಡ್ ಫೋಟೋ ಹಾಕಿರ್ತೀನಿ ನೋಡಿ, ಅದು ಕೂಡ ಚೆನ್ನಾಗಿದೆ. ಅದು ಕೂಡ ಬ್ರೌನ್ ಅಥವಾ ಡಾರ್ಕ್ ಮರೂನ್ ಶೇಡಲ್ಲಿ ಬರುತ್ತೆ. ಅಪ್ಲೈ ಮಾಡಿದಾಗ ಪಾಂಡ್ಸ್ ಪೌಡ್ರ್ ಜೊತೆ ಅಪ್ಲೈ ಮಾಡಬೇಕು ಆವಾಗ. ಆ್ಯಂಡ್ ಇದನ್ನು ಜಾಸ್ತಿ ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಹಾಕಿದರೆ ಸಾಕು, ಮ್ಯಾಟ್ ಆಗುತ್ತೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ ಇದು. ಸೊ ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಆ್ಯಂಡ್ ತುಂಬ ಜನ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಕಾಂಬಿನೇಷನ್ ಸ್ಕಿನ್ಗೆ, ಆಯಿಲಿ ಸ್ಕಿನ್ಗೆ ಅಂತ. ಸೊ ನಾನೇನು ಎಣಿಸ್ಕೊಂಡಿದ್ದೀನಿ, ಒಂದು ಕಂಪ್ಲೀಟ್ ಸ್ಕಿನ್ ಕೇರ್ ಇದು ವಿಡಿಯೋವನ್ನು ಮಾಡ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲೇ ಮಾಡ್ತೀನಿ, ಬಿಕಾಸ್ ತುಂಬ ಜನ ವಾಟ್ಸಪ್ಪಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ ಕಾಂಬಿನೇಷನ್ ಸ್ಕಿನ್ನಿಗೆ ಆ್ಯಂಡ್ ಆಯಿಲಿ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಆಗಲಿ ಸನ್ಸ್ಕ್ರೀನನ್ನು ರೆಕಮೆಂಡ್ ಮಾಡಿ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇವಾಗ ಇದು ಒಂದು ಡೈಲಿ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಸ್ಕಿನ್ ಕೇರ್ ರಿಲೇಟೆಡ್ ಬರುತ್ತೆ. ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ಪಾರ್ಟ್ 1 ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ನೀವು ಯಾರಾದರೂ ನೋಡದೇ ಇದ್ದರೆ ನಾನು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದು ವಿಡಿಯೋ ತುಂಬ ವ್ಯೂಸ್ ಬಂದಿದೆ, 2500 ಹತ್ರ ವ್ಯೂಸ್ ಆಗಿದೆ ಅದು ವಿಡಿಯೋಗೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ಕೆಳಗೆ ಹೋಗ್ತೀನಿ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ದೋಸೆ ಮತ್ತು ಇದು ಏನು ಹೇಳ್ತಿರೋದು ಬಾಜಿ. ಇದು ನೋಡಿ, ಈ ಥರ ಒಂದ್ಸಲ ಮಸಾಲೆ ದೋಸೆ ನೆಕ್ಸ್ಟ್ ಮಾಡಿದಾಗ ಶೇಜ್ವಾನ್ ಚಟ್ನಿ ಜೊತೆ ಮ್ಯಾಯೋನೀಸ್ ಹಾಕಿ ಟೇಸ್ಟ್ ಮಾಡಿ. ಲೈಕ್ ದೋಸೆ ಹಾಕಿ ಅದಕ್ಕೆ ಶೇಜ್ವಾನ್ ಚಟ್ನಿ ಮತ್ತು ಮ್ಯಾಯೋನೀಸನ್ನು ಸ್ಪ್ರೆಡ್ ಮಾಡಿ, ಸಕ್ಕತ್ತಿರುತ್ತದೆ. ರೆಡಿ ಮಸಾಲೆ ದೋಸೆ, ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಆ್ಯಂಡ್ ಟೀ. ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಂಗೆ ಸ್ವಲ್ಪ ಪ್ಯಾಕಿಂಗ್ ಮಾಡಲಿಕ್ಕಿದೆ, ಎಲ್ಲೂ ಹೋಗ್ತಾ ಇಲ್ಲ. ಆರ್ಡರ್ಸ್ ಬಂದಿದ್ದು ಪ್ಯಾಕ್ ಮಾಡಲಿಕ್ಕಿದೆ. ಆ್ಯಂಡ್ ಯಾರೋ ಒಬ್ಬರು ಕೇಳಿದರು ಬನಾನಾ ಮಿಲ್ಕ್ ಶೇಕ್ ಇದು ಅವತ್ತು, ಅದು ಹೇಗೆ ಮಾಡೋದಂತ. ರಾ ಮಿಲ್ಕ್ ಹಾಕಿದರೂ ಆಗುತ್ತೆ ಅಥವಾ ಬಾಯ್ಲ್ಡ್ ಮಿಲ್ಕ್ ಹಾಕಿದರೂ ಆಗುತ್ತೆ. ಹೇಗೆ ಹಾಕಿದ್ರೂ ರಿಸಲ್ಟ್ ಬರುತ್ತೆ. ಬಟ್ ಅಟ್ಲೀಸ್ಟ್ ನೀವು 6 months ಹತ್ರ ಅದನ್ನು ಡೈಲಿ ಅಟ್ಲೀಸ್ಟ್ 3 times ಆದರೂ ಮಾಡಿ ಕೊಡಬೇಕು. ಇಲ್ಲಿ ನಂಗೆ ಸ್ವಲ್ಪ ಆರ್ಡರ್ಸ್ ಇತ್ತು ಅಂತ ಅದನ್ನು ಮಾಡ್ಲಿಕ್ಕಂತ ಬಂದೆ. ಇಲ್ಲಿ ನೋಡಿ, ಕ್ಯೂಟ್ ಹೇರ್ ಆಕ್ಸೆಸರೀಸನ್ನೆಲ್ಲ ಇವರು ಪಾಪ 22nd ಆರ್ಡರ್ ಮಾಡಿದ್ದು. ನನಗದು ನೋಟಿಫಿಕೇಷನ್ ಕೂಡ ಬಂದಿಲ್ಲ ಆರ್ಡರ್ ಬಂದಿದೆ ಅಂತ. ಆ್ಯಂಡ್ ಇವತ್ತು ಕಳಿಸ್ಬೇಕು ಇದನ್ನು. ಆ್ಯಂಡ್ ಮತ್ತೊಂದು ಇಷ್ಟು ಇದೆ, ಅದಿಷ್ಟು ಪ್ಯಾಕ್ ಮಾಡಬೇಕು. ಆ್ಯಂಡ್ ನಾನು ಈ ಹೇರ್ ಆಕ್ಸೆಸರೀಸನ್ನೆಲ್ಲ ಏನು ಮಾಡ್ತೀನಿ ಅದರ ಒಂದು ಟ್ಯುಟೋರಿಯಲನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲೈಕ್ ಮೆಷರ್ಮೆಂಟ್ಸನ್ನು ಹೇಗೆ ತಗೊಳ್ಬೇಕು ಆ್ಯಂಡ್ ಹೇಗೆ ಯಾವ ಮಟೀರಿಯಲ್ ತೊಗೊಂಡ್ರೆ ಯಾವ ಥರ ಬರುತ್ತೆ, ಅದರ ಒಂದು ಸ್ಮಾಲ್ ಟ್ಯುಟೋರಿಯಲನ್ನು ಮಾಡೋಣ ಅಂತ ಎಣಿಸ್ಕೊಳ್ತಾ ಇದ್ದೀನಿ. ನೋಡಬೇಕು, ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ವರ್ಕ್ ಮಾಡ್ತಿರಲ್ಲ ಆ್ಯಂಡ್ ಯಾರಿಗಾದ್ರೂ ವರ್ಕ್ ಮಾಡಿ ಸೈಡ್ ಬಿಸ್ನೆಸ್ ಆಗಿ ಸ್ಮಾಲ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತೆ, ಅಂಥವ್ರಿಗೆ ಯೂಸ್ ಆಗ್ಬೋದು ಅಂತ. ನನಗೆ ಯಾರೂ ಹೇಳಿಕೊಟ್ಟಿಲ್ಲ, ನಾನು ಯಾವ ಟ್ಯುಟೋರಿಯಲನ್ನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ಅದಕ್ಕೆ ಎಷ್ಟೇ ನಾವು ಅದು ಟ್ಯುಟೋರಿಯಲನ್ನು ನೋಡಿ ಕಲಿತ್ರೂ ಕೂಡ ನಮ್ಮ ಮೆಷರ್ಮೆಂಟ್ಸನ್ನು ಹಾಕಿದಾಗ ಮಾತ್ರ ಅದು ಒಂದು ಪರ್ಫೆಕ್ಟ್ ಬರುವಂಥದ್ದು. ಬಿಕಾಸ್ ಈ ಥರದಕ್ಕೆಲ್ಲ ಇದೆಲ್ಲ ನಾನು ಟ್ಯುಟೋರಿಯಲ್ ನೋಡಿ ಕಲ್ತಿದ್ದಲ್ಲ, ನಂದು ಓನ್ ಮೆಷರ್ಮೆಂಟ್ಸ್ ಇಟ್ಕೊಂಡು ಟ್ರೈ ಮಾಡಿದ್ದು. ಸ್ಟಾರ್ಟಿಂಗ್ ಎಲ್ಲ ಮಾಡ್ತಿದ್ದೆ ಅವರದ್ದು ಟ್ಯುಟೋರಿಯಲ್ಸ್ ಎಲ್ಲ ನೋಡಿ. ಬಟ್ ಸ್ವಲ್ಪ ಕಷ್ಟ ಇರುತ್ತೆ ಕೆಲವರ ಸ್ಟೆಪ್ಸ್ ಎಲ್ಲ. ಆ್ಯಂಡ್ ನಾನು ನಿಮಗೆ ಹೇಳಿಕೊಡೋದು ನಾನು ಹೇಗೆ ಈಸಿಯಾಗಿ ಕಲಿತೆ ಅದೇ ಸ್ಟೆಪ್ಸ್ ನಿಮಗೆ ಕೂಡ ಹೇಳಿಕೊಡ್ತೀನಿ. ಈ ಥರದ ಕ್ಯೂಟ್ ಆಕ್ಸೆಸರೀಸ್ ಏನಿದೆ. ಆ್ಯಂಡ್ ಇಲ್ಲಿ ನೋಡಿ, ಟ್ರಿಪಲ್ ಬೋಸ್ ಆ್ಯಂಡ್ ಪರ್ಲ್ ಬೋಸ್, ಇದರೊಳಗೆ ವೆಲ್ವೆಟ್ ಮಟೀರಿಯಲ್ ಇದು ಪರ್ಲ್ ಬೋ. ಆ್ಯಂಡ್ ಇದು ಒಂದು ಬ್ಲ್ಯಾಕ್, ಇಲ್ಲಿ ನೋಡಿ ಚೆನ್ನಾಗಿದೆ. ಕೆಲವರು ಎಣಿಸ್ಬೋದಕ್ಕೆ ಆ ಬಿಸ್ನೆಸ್ ಮಾಡ್ತಾಯಿದ್ರು ಆ್ಯಂಡ್ ಅದನ್ನು ಇವಾಗ ಸ್ಟಾಪ್ ಮಾಡಿ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದ್ದಾಳೆ ಅಂತ. ಹಾಗೇನೂ ಇಲ್ಲ, ಇಲ್ಲಿ ಬರುವಂಥ ಆರ್ಡರ್ಸ್ ನನಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಬಟ್ ನಾನೇ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಮುಂಚೆ ಹೇಗೆ ಡೈಲಿ ಪೋಸ್ಟ್ ಮಾಡ್ತಿದ್ದೆ ಹಾಗೆ ಮಾಡ್ತಿಲ್ಲ ಅಷ್ಟೇ ಇವಾಗ. ಇಲ್ಲಾಂದರೆ ಮಂತ್ಲಿ ಒಂದು ಸ್ವಲ್ಪ ಆರ್ಡರ್ಸ್ ಆದರೂ ಬರ್ತಿತ್ತು ನನಗೆ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫುಲ್ ಅದ್ರ ಮೇಲೇ ಬ್ಯುಸಿ. ಅದರಲ್ಲಿ ಲೈಕ್ ಅದೊಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋ ತನಕ ಏನಾದರೂ ಮಾಡಬೇಕು ಅನ್ನೋದೇ ಅಷ್ಟೇ. ಸೊ ಇದರಲ್ಲಿ ಸ್ವಲ್ಪ ಇದಕ್ಕೆ ಗ್ಯಾಪ್ ಕೊಟ್ಟೆ.
ಆ್ಯಂಡ್ ಮೊನ್ನೆಯಿಂದ ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಇವಾಗ ಸ್ವಲ್ಪ ಆರ್ಡರ್ಸ್ ಎಲ್ಲ ಬಂದಿದೆ. ಹಾಗೆ ಪೋಸ್ಟ್ ಮಾಡಿದರೆ ಬರುತ್ತೆ, ನಾನು ಪೋಸ್ಟ್ ಮಾಡೋದೇ ಕಡಿಮೆ. ಇದು ಆ್ಯಕ್ಚುಲಿ 1500 ಇದ್ದು. ಇವಾಗ ಸ್ವಲ್ಪ ಆರ್ಡರ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. 3:30 ಆಯಿತು. ಸೊ ಟೀ. ಮತ್ತು ಇವತ್ತು ಬೆಳಿಗ್ಗೆ ಎಲ್ಲರೂ ಇದ್ದರು, ಮಧ್ಯಾಹ್ನದ ಮೇಲೆ ಯಾರೂ ಇಲ್ಲ ಮನೆಯಲ್ಲಿ, ನಾನು ಒಬ್ಬಳೇ. ಸೊ ಊಟಕ್ಕೆ ಪಾಸ್ತಾ ಮಾಡಿ ತಿಂದೆ. ಇವಾಗ ಟೀ. ನಮ್ಮ ಮನೇಲಿ ಬರ್ಡ್ಸಿಗೆಲ್ಲ ಕರೆಕ್ಟ್ ಟೈಮ್ ಗೊತ್ತು ನಾವು ಹಾಕೋದು. 3:30 ಕಾಫಿ ಟೈಮ್, ಟೀ ಟೈಮಲ್ಲೆಲ್ಲ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿ ನೋಡಿ ಎಷ್ಟು ಬರುತ್ತೆ ನೋಡಿ. ಇವಾಗ ಹೆದರಿಕೆನೇ ಇಲ್ಲ. ಕೂಡ ಬಂತು ನೋಡಿ, ಇದಕ್ಕೆ ಹೆದರಿಕೆನೇ ಇಲ್ಲ. ಇಲ್ಲಿ ನೋಡಿ, ಇದೇ ಹೇಳಿದ್ದು ನಾನು, ಝಂಡು ಅವರದ್ದು ಸ್ವಾದಿಷ್ಟ ವಿರೇಚನ್ ಚೂರ್ಣ, ಆಯುರ್ವೇದಿಕ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನೋಡಿ ಈ ಥರ ಇರುತ್ತೆ ಪೌಡರ್. ಜಸ್ಟ್ ಹಾಟ್ ವಾಟ್ರಲ್ಲಿ ಒಂದು 1/2 ಸ್ಪೂನ್ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ. ಮತ್ತು ರಾತ್ರಿಗೆ ವೆಜಿಟೇಬಲ್ ಪುಲ್ಲಾವ್ ಕ್ವಿಕ್ಕಾಗಿ ವೆಜಿಟೇಬಲ್ ಪುಲ್ಲಾವ್ ವಿತ್ ಮೊಸರು ಬಜ್ಜಿ ಮತ್ತು ವೆಜಿಟೇಬಲ್ ಪುಲ್ಲಾವನ್ನು ಮಾಡೋಣ ಅಂತ ಎಣಿಸಿದ್ದೀನಿ. ಬಿಕಾಸ್ ಊಟಕ್ಕೇನೂ ಇಲ್ಲ, ಅದಕ್ಕೆ. ಅಮ್ಮ ಪಲಾವ ಪಾನಂಡಿ. ಒಂದು ಕ್ಯಾರೆಟ್, ಒಂದು ಆನಿಯನ್, ಗ್ರೀನ್ ಕೊರಿಯಾಂಡರ್ ಲೀವ್ಸ್, ಮತ್ತು ಸ್ವಲ್ಪ ಪುದೀನ. ಇದು ಪಲಾವ್ ಎಲೆ, ನಮ್ಮ ಗಾರ್ಡನಲ್ಲಿ ಮನೆಯಲ್ಲಿ ಆಗಿದ್ದು. ಆ್ಯಂಡ್ 1 ಟೊಮ್ಯಾಟೊ, ಬೀನ್ಸ್ ಮತ್ತು 1 ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ. ಇವಾಗ ಮಾಡೋಣ. ಇಲ್ಲಿ ಸ್ಯಾಲಡ್ಗೆ, ಮೊಸರು ಬಜ್ಜಿ ಮಾಡಲಿಕ್ಕೆ ಕ್ಯೂಕಂಬರ್, ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ, ಎಲ್ಲರ ಮನೇಲಿ ಇರ್ಬೋದು. ನಮಗೆ ಇದರಲ್ಲಿ ಫುಲ್ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿ ಬರುತ್ತೆ. ಸೊ ಇದನ್ನೇ ಹೀಗೆ ಇಟ್ಕೊಳ್ಳೋದು. ಎಲ್ಲಿ ನೋಡಿ ಆರಾಮ್ಸೆ ಆಗಿ ಹೋಗುತ್ತೆ. ಎಲ್ಲಿ ನೋಡಿ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಸಾಲ್ಟ್, ಶುಗರ್, ಆ್ಯಂಡ್ ಇಲ್ಲಿ ಇವಾಗ ಕರ್ಡ್. ಮಿಕ್ಸಿಂಗ್. ಇಲ್ಲಿ 1 ಸ್ಪೂನಷ್ಟು ಗೀಯನ್ನು ತಗೊಂಡಿದ್ದೀನಿ. ಗೀ ಮತ್ತು 1 ಸ್ಪೂನ್ ಆಯಿಲ್. ಇದಕ್ಕೆ ಇವಾಗ ಗರಂ ಮಸಾಲ ತಗೊಂಡಿದ್ದೀನಿ. ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಗೊಂಡ್ರೆ ಅದೇ ಸ್ಮೆಲ್ ಬರುತ್ತೆ. ಮತ್ತು ಇದಕ್ಕೀಗ ಫಸ್ಟಿಗೆ ಪಲಾವ್ ಎಲೆಯನ್ನು ಹಾಕಿ, ಆ್ಯಂಡ್ ಆನಿಯನ್, ಹಾಕಿ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಕ್ಯಾರೆಟ್, ಎಲ್ಲ ವೆಜಿಟೇಬಲ್ಸನ್ನು ಹಾಕೊಳ್ಳೋಣ. ಕ್ಯಾರೆಟ್ ಮತ್ತು ಬೀನ್ಸ್,
ಇಲ್ಲಿ ಫ್ರೈ ಮಾಡಲಿಕ್ಕೆ ಬಂದಿದ್ದಾವೆ. ಇವಾಗ ಇಲ್ಲಿ ಪಲಾವ್ ಮಸಾಲ, ಇಲ್ಲಿವಾಗ ಈ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನಿ ನಾನು. ಇದನ್ನು ವಾಶ್ ಮಾಡಿ ತಂದಿದ್ದೀನಿ. ಇವಾಗ ಇದನ್ನು ಹಾಕಿ ಎರಡು ಲೋಟ ನೀರು ತಗೊಂಡಿದ್ದೀನಿ. ಆ್ಯಂಡ್ ಇದೇ ಲೋಟದಲ್ಲಿ ಒಂದು 3/4 ಲೋಟದಷ್ಟು ಕಾಯಿ ರಸ ತಗೊಂಡಿದ್ದೀನಿ. ಅದನ್ನು ಕೂಡ ಹಾಕಬೇಕು. ಸೊ ದಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಒಂದು 1/2 ಸ್ಪೂನಷ್ಟು ಘೀ, ಸಾಲ್ಟ್, ಡನ್. ಆಯಿತು. ಇವತ್ತು ವೆಜಿಟೇಬಲ್ ಪುಲಾವ್ ಮತ್ತು ಮೊಸರು ಬಜ್ಜಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಸ್ಯಾಲೆಡ್ ಕಟ್ ಮಾಡಿಟ್ಟಿದ್ದೀನಿ. ನಮ್ಮನೇಲಿ ನೈಟ್ ಡಿನ್ನರ್ ಇದೇ ಪ್ರಾಬ್ಲಮ್ ಡೈಲಿ. ನಾಳೆ ಏನು ಮಾಡೋದು, ನಾಡಿದ್ದೇನು ಮಾಡು. ಆಯಿತು, ಊಟ ಆಯಿತು. ಇವತ್ತು ಕುಕ್ಕರ್ ಕೂಡ ಖಾಲಿ. ನೋಡಿ ನಾನು ಹೆಂಗೆ ಮಾಡ್ತೀನಂತ. ಇವಳು 2 ಸಲ ಸರಿ ಬಾರಿಸಿದ್ಲು. ಸರಿ, ಅಲ್ಲಿಗೆ ವ್ಲಾಗನ್ನು ಕಂಟಿನ್ಯೂ ಮಾಡಿ, ಎಂಡ್ ಮಾಡಿ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.